ಇವೆರಡೇ ಇಂಡಿಕೇಟರ್ ಇದೆ ಸಾಕು, ನಿಮ್ಮ ಟ್ರೇಡಿಂಗ್ ಜರ್ನಿ ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತೆ. ನೀವು ಕಂಡೀಷನ್ಸ್ನ ಫಾಲೋ ಮಾಡಬೇಕು. ಎಷ್ಟೊಂದು ಜನ ಹೇಳ್ತೀರಾ ಟ್ರೇಡಿಂಗಲ್ಲಿ ಇಂಡಿಕೇಟರ್ಸ್ ಎಲ್ಲ ವರ್ಕ್ ಆಗಲ್ಲ. ಇಂಡಿಕೇಟರ್ಸ್ ವರ್ಕ್ ಆಗುತ್ತೆ, ಆದರೆ ಪ್ರಾಪರ್ ಕಂಡೀಷನ್ಸ್ ಇದ್ದ ನೀವು ವರ್ಕ್ ಮಾಡಿದ್ರೆ ಆರಾಮಾಗಿ ಎಲ್ಲ ಮಾರ್ಕೆಟ್ ಕಂಡೀಷನ್ನು ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಜಸ್ಟ್ ಕಂಡೀಷನ್ಸ್ ನೋಡಿ. ಫಸ್ಟ್ ಯಾವ ಇಂಡಿಕೇಟರ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಇವಾಗ ಟ್ರೇಡಿಂಗ್ ವ್ಯೂಗೆ ಹೋಗೋಣ. ಸೊ ಟ್ರೇಡಿಂಗ್ ವ್ಯೂ ಏನಂದರೆ, ಎಷ್ಟೊಂದು ಜನಕ್ಕೆ ಇವಾಗ ನ್ಯೂ ಆಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ, ಸೊ ಟ್ರೇಡಿಂಗ್ ವ್ಯೂ ಇಂದ ಎಲ್ಲ ಥರ ಚಾರ್ಟ್ಸು ನೀವು ನೋಡ್ಬೋದು. ಎಲ್ಲ ಸ್ಟಾಕ್ಸು, ಎಲ್ಲ ಫ್ಯೂಚರ್ಸ್ ಚಾರ್ಟ್ಸು, ಮತ್ತು ಆಲ್ಮೋಸ್ಟ್ ಬಿಟ್ಕಾಯಿನ್ಸು, ಫಾರೆಕ್ಸು ಎಲ್ಲ ಥರ ಚಾರ್ಟು ನೋಡ್ಬೋದು. ಸೊ ಇದೊಂದು ಫ್ರೀ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಸೈನ್ ಇನ್ ಮಾಡಬೇಕು ನಾವು. ಸೊ ಫಸ್ಟ್ ಟೈಮ್ ಸೈನ್ ಇನ್ ಮಾಡೋರಿಗೆ ಸೊ ಇಲ್ಲಿ ಅವ್ರಿಗೆ ಆಪ್ಷನ್ ತೋರಿಸುತ್ತೆ. ಸೊ ಇಲ್ಲಿ ಆಲ್ರೆಡಿ ನಾನು ಸೈನ್ ಇನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದೆ. ಸೊ ಇವಾಗ ನೀವು ಡೈರೆಕ್ಟಾಗಿ ಸ್ಟಾಕ್ಸ್ನ ಇಲ್ಲಿ ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ನಾನು ಇವಾಗ ಯಾವುದೋ ಒಂದು ರ್ಯಾಂಡಮಾಗಿ ಒಂದು ಸ್ಟಾಕ್ನ ಪಿಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇದು ಇನ್ಫಿ ಅಂತ. ಸೊ ಇನ್ಫೋಸಿಸ್. ಸೊ ಯಾವುದೇ ನೀವು ಸ್ಟಾಕ್ಸ್ ಬೇಕು ಅಂದರೂ ಇಲ್ಲಿ ಟೈಪ್ ಮಾಡೋದು ಸಾಕು, ಬರುತ್ತೆ ಖುದ್ದಾಗೆ. ಸೊ ಇಲ್ಲಿ ನಾನು ಇನ್ಫೋಸಿಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಇವಾಗ ಇಲ್ಲಿ ಯಾವುದಿದು ಸ್ಟಾಕ್ ಅಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಎಲ್ಲ ರಿಮೂವ್ ಮಾಡಿಬಿಡೋಣ. ಸೊ ಇಂಡಿಕೇಟರ್ ಎಲ್ಲ ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಡಿಲೀಟ್ ಅಂತ ಇರುತ್ತೆ. ಸೊ ಪ್ರೀವಿಯಸ್ಲಿ ಇರೋದೆಲ್ಲ ಫ್ರೆಶ್ ಆಗಿ ಇವಾಗ ಇಂಡಿಕೇಟರ್ಸ್ನ ಹಾಕೋಣ. ಸೊ ಇಲ್ಲಿ ಟೈಮ್ ಫ್ರೇಮ್ನ ಈ 1 hour ಸೆಟ್ ಮಾಡ್ಕೊಳ್ಳಿ, 15 minutes ಸೆಟ್ ಮಾಡ್ಕೋಬೋದು, ಎಷ್ಟಾದ್ರು ಸೆಟ್ ಮಾಡ್ಕೋಬೋದು. ನೀವು ಯಾವ ಥರ ಟ್ರೇಡಿಂಗ್ ಸ್ಟೈಲಲ್ಲಿ ಯೂಸ್ ಮಾಡ್ತೀರೋ ಆ ಥರ ನೀವು ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಂಡಿಕೇಟರ್ ಸೆಕ್ಷನ್ಸ್ಗೆ ಬಂದು, ಸೊ ಬರೀ ಎರಡೇ ಇಂಡಿಕೇಟರ್ ಹಾಕೋಬೇಕಾಗಿರೋದು. ಒಂದು ಸಿಂಪಲ್ ಮೂವಿಂಗ್ ಆವ್ರೇಜ್. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಆದರೆ ಇದು ಯಾವ ಥರ ಯೂಸ್ ಮಾಡಬೇಕಂತ ಗೊತ್ತಿರಲ್ಲ. ಸೊ ಅದು ಮೇನ್ ಇಶ್ಯೂ. ಸೊ ಇಲ್ಲಿ ಟೆಕ್ನಿಕಲ್ಸಲ್ಲಿ ಈ ಥರ 2-3 ಥರ ಬರುತ್ತೆ. ಸೊ ಇಲ್ಲಿ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ. ಸೊ ಇದಲ್ಲ. ಸೊ ವೆಯ್ಟ್, ಇನ್ನೊಂದು ಇದು ಹಾಕ್ತೀನಿ. ಸೊ ಟೆಕ್ನಿಕಲ್ ಸೆಲೆಕ್ಟ್ ಮಾಡಿಬಿಡಿ, ಪರ್ಸ್ನಲ್, ಫೇವ್ರೇಟ್. ಸೊ ಇಲ್ಲಿ ನೀವು ಸಿಂಪಲ್ ಮೂವಿಂಗ್ ಆವ್ರೇಜ್ ಅಂತ ಸರ್ಚ್ ಮಾಡಿ. ಸೊ ಇದನ್ನು ಕ್ಲಿಕ್ ಮಾಡಿ, ಟೆಕ್ನಿಕಲ್ಸಲ್ಲಿರೋದು. ಸೊ ಆವಾಗ ಈ ಥರ ಲೈನ್ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ಇಲ್ಲೊಂದು ಸ್ವಲ್ಪ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಬೇಕು. ಸೊ ಈ ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಇನ್ಪುಟ್ಟಲ್ಲಿ 9 ಇರೋದನ್ನು 20 ಮಾಡಿ. ಸೊ ಈ 20 ಅಂದರೆ ಏನಂದರೆ 20 ಡೇಸ್ದು ಆ್ಯಾವ್ರೇಜ್ ಪ್ರೈಸು ಏನಿರುತ್ತೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಇಲ್ಲಿ 20 ಆದಾದಮೇಲೆ ನೆಕ್ಸ್ಟ್ ಇನ್ನೊಂದು ಇಂಡಿಕೇಟರ್ ಹಾಕ್ಕೊಳ್ಳಿ, ಸೇಮೇ ಸಿಂಪಲ್ ಮೂವಿಂಗ್ ಆವ್ರೇಜ್. ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ, ಇದರಲ್ಲೂ ಸ್ಲೈಟಾಗಿ ಒಂದು ಟ್ವೀಕ್ ಮಾಡಬೇಕು. ಸೊ ಇಲ್ಲಿ ಸೆಟ್ಟಿಂಗ್ಸ್ಗೆ ಬಂದು ಇಲ್ಲಿ 200 ಅಂತ ಸೆಲೆಕ್ಟ್ ಮಾಡಿ. ಸೊ 200 ಅಂದರೆ 200 ಡೇಸ್ದು ಮೂವಿಂಗ್ ಆವ್ರೇಜ್ ಏನಿರುತ್ತೆ ಅದ್ರ ಮೇಲೆ ಪ್ರೈಸಸ್ ಇದ್ದರೆ ಸೊ ಅಪ್ ಟ್ರೆಂಡ್ ಇರುತ್ತೆ, ಅದ್ರ ಕೆಳಗಡೆ ಪ್ರೈಸಸ್ ಇದ್ದರೆ ಅದು ಡೌನ್ ಟ್ರೆಂಡ್ ಇರುತ್ತೆ. ಅಷ್ಟೇ ಸಿಂಪಲ್, ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಸಿಂಪಲ್ ಆಗಿರುತ್ತೆ. ಸೊ ಇಲ್ಲಿ ಓಕೆ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಸೊ ಇದು ಕಲರ್ ಚೇಂಜ್ ಮಾಡೋಣ. ಸೊ ಕಲರ್ ಚೇಂಜ್ ಮಾಡಬೇಕಂದ್ರೆ ಸ್ಟೈಲ್, ಸೊ ರೆಡ್ನ ಚೂಸ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಈ ಕಲರಲ್ಲಿದೆ ಇವಾಗ. ಸೊ ಈಸಿಯಾಗಿ ನೀವು ಐಡೆಂಟಿಫೈ ಮಾಡೋದು. ಇದು 200 ಡೇ ಮೂವಿಂಗ್ ಆ್ಯಾವ್ರೇಜು, ಇದು ಬಂದು 20 ಡೇ ಮೂವಿಂಗ್ ಆ್ಯಾವ್ರೇಜ್. ಸೊ ಇವಾಗ 2 ಇಂಡಿಕೇಟರ್ ಹಾಕ್ಕೊಂಡಿದ್ದೀವಿ. ಸೊ ಇಲ್ಲಿ ಸ್ಟ್ರಾಟಜಿ ಸಿಂಪಲ್ ಇರುತ್ತೆ. ಸೊ ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಂತ ಇಲ್ಲಿ ತಿಳ್ಸ್ಕೊಂಡು ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇವಾಗ ಇದಕ್ಕೆ ಹೋಗೋಣ. ಸೊ ಇಲ್ಲಿ 20 ಡೇ ಮೂವಿಂಗ್ ಆ್ಯಾವ್ರೇಜ್ ಇದೆಯಲ್ಲ, ಸೊ ಇದು ನೀವು ಯಾವ ಥರ ಕಂಡೀಷನ್ಸ್ ಇರುತ್ತೆ, ಇಲ್ಲಿ 3 ಕಂಡೀಷನ್ಸ್ ಇರುತ್ತೆ. ಸೊ ಫಸ್ಟ್ ಒನ್ನು, ಸೊ ಯಾವಾಗ ಮಾರ್ಕೆಟು ಯಾವಾಗ ಇದನ್ನು ಸಪೋರ್ಟ್ ತೊಗೊಂಡು ಹೋಗುತ್ತೋ ಸೊ ಆ ಟೈಮಲ್ಲಿ ನೀವು ಎಂಟ್ರಿ ತೊಗೋಬೇಕಾಗಿರುತ್ತೆ. ಸೊ ಇದು ಅಪ್ ಟ್ರೆಂಡ್ ಅಂತಾರೆ, 3 ಥರ ಟ್ರೆಂಡ್ ಇರುತ್ತೆ ಇಲ್ಲಿ. ಸೊ ಇದು ಅಪ್ ಟ್ರೆಂಡು, ಇದು ಫ್ಲ್ಯಾಟು ಸೈಡ್ ವೇಸ್ ಅಂತಾರೆ ಇದಕ್ಕೆ. ಸೊ ಇದು ಡೌನ್ ಟ್ರೆಂಡ್ ಅಂತಾರೆ. ಸೊ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಈ ಥರನೂ ಮೂವ್ ಆಗುತ್ತೆ, ಯಾವ ಥರ ಬೇಕಾದ್ರೂ ಮೂವ್ ಆಗ್ಬೋದು. ಆರ್ ಯೂಶಲಿ ಇಲ್ಲಿ ಸಪೋರ್ಟ್ ತೊಗೊಂಡು ಹೋಗುತ್ತೆ. ಸೊ ನೀವು ಯಾವಾಗ ಬೈ ಮಾಡಬೇಕು ಅಂದರೆ ಕಂಡೀಷನ್ನು, ಸೊ ಈ ಥರ ಮಾರ್ಕೆಟ್ಸ್ನ ಅವಾಯ್ಡ್ ಮಾಡಿಬಿಡಿ. ಯಾಕೆಂದರೆ ಸೈಡ್ ವೇಸಲ್ಲಿ ಟ್ರೇಡ್ ಮಾಡೋದು ತುಂಬಾ ಕಷ್ಟ. ಸೊ ಸೈಡ್ ವೇಸ್ ಮಾರ್ಕೆಟಲ್ಲಿ ಸಖತ್ ಕಷ್ಟ ಇದೆ. ಸೊ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ. ಸೊ ಇದು ಮೇನಾಗೆ ಅಪ್ ಟ್ರೆಂಡಲ್ಲಿ ನೀವು ಟ್ರೇಡ್ ಮಾಡಬೇಕು, ಇನ್ನೊಂದು ಡೌನ್ ಟ್ರೆಂಡಲ್ಲಿ ಟ್ರೇಡ್ ಮಾಡಬೇಕು. ಸೊ ಅಪ್ ಟ್ರೆಂಡಲ್ಲಿ ಟ್ರೇಡ್ ಮಾಡಬೇಕಂದ್ರೆ ಇದು ಮೂವಿಂಗ್ ಆ್ಯಾವ್ರೇಜ್ ಅಂದ್ಕೊಳ್ಳೋಣ. ಸೊ ಇದು ಮೂವಿಂಗ್ ಆ್ಯಾವ್ರೇಜು. ಸೊ ಮೂವಿಂಗ್ ಆ್ಯಾವ್ರೇಜ್ ಯಾವಾಗ ಪ್ರೈಸಸ್ ಬಂದು ಟ್ಯಾಪ್ ಮಾಡುತ್ತೋ ಸೊ ಇಲ್ಲಿ ನೀವು ಬೈಯಿಂಗ್ ಮಾಡಬೇಕು. ಸೊ ಇಲ್ಲಿ ನೀವು ಬೈ ಮಾಡಿದ್ರೆ ನಿಮ್ಮ ಪ್ರಾಫಿಟಬಿಲಿಟಿ ಜಾಸ್ತಿ ಇರುತ್ತೆ, ಮತ್ತು ನಿಮ್ಮ ಅಕ್ಯುರಸಿ ಕೂಡ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೀವು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನೀವು ಟಾರ್ಗೆಟ್ ತೊಗೋಬೋದು. ಸೊ ಇಂಟರ್ಡೇ ಮಾಡೋರಿಗೆ ಅಂತೂ ಇಲ್ಲಿ ನೀವು ಬೈ ಮಾಡೋದು ಆಲ್ಮೋಸ್ಟ್
ಬರೀ 20 to 30 ಪಾಯಿಂಟ್ಸ್ 5 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋದು ತುಂಬಾ ಇದೆ, ಬಿಕಾಸ್ ಅದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಬೈ ಮಾಡಿಕೊಂಡು ನೀವು ಪ್ರಾಫಿಟ್ಸ್ನ ಬುಕ್ ಮಾಡ್ಬೋದು. ಅದೇ ಥರ ಡೌನ್ ಟ್ರೆಂಡಲ್ಲಿ ಈ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಯಾವಾಗ ಟಚ್ ಮಾಡುತ್ತೋ ಮಾರ್ಕೆಟು, ಸೊ ಈ ಡೌನ್ ಸೈಡ್ ನೀವು ಟ್ರೇಡ್ ಮಾಡಿದ್ರೆ ಆಲ್ಮೋಸ್ಟ್ ಇಲ್ಲಿ ಬೈ ಮಾಡಿಕೊಂಡು ಇಲ್ಲಿ ಸೆಲ್ ಮಾಡ್ಬೋದು. ತಿರ್ಗಾ ಟ್ಯಾಪ್ ಮಾಡಿದಾಗ ತಿರ್ಗಾ ಇಲ್ಲಿ ಬೈ ಮಾಡಿಕೊಂಡು ಇಲ್ಲಿ ಸೆಲ್ ಮಾಡ್ಕೋಬೋದು. ಸೊ ಯಾವಾಗ 200 ಡೇ ಮೂವಿಂಗ್ ಆ್ಯಾವ್ರೇಜ್ ಬರುತ್ತೆ ಅಂದರೆ ಪ್ಲೇಗೆ, ಸೊ 200 ಡೇ ಮೂವಿಂಗ್ ಆ್ಯಾವ್ರೇಜು ಪ್ರೈಸಸ್ಸು ಇದ್ರ ಮೇಲಿದ್ರೆ ಮಾತ್ರ ಅಪ್ ಟ್ರೆಂಡು, ಸೊ ಇದು ಡೌನ್ ಇದ್ದರೆ ಡೌನ್ ಟ್ರೆಂಡ್ ಅಂತ ಲೆಕ್ಕ. ಅಂದರೆ ಮೇಲಿದ್ರೆ ಆಲ್ಮೋಸ್ಟು ಮಾರ್ಕೆಟ್ ಇವಾಗ ಕ್ರಾಸ್ ಆಗ್ತಾ ಇರ್ಬೋದು. ಸೊ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ 200 ಡೇ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜು. ಸೊ ಇದನ್ನು ಯಾವಾಗ ಬ್ರೇಕ್ ಆಗಿ ಈ ಥರ ಹೋಗುತ್ತೋ, ಸೊ ಯಾವಾಗ ಇನ್ನೊಂದು 20 ಡೇ ಮೂವಿಂಗ್ ಆ್ಯಾವ್ರೇಜ್ ಈ ಥರ ಬರುತ್ತೋ, ಸೊ ಯಾವಾಗ ಇದ್ರ ಮೇಲೆ ಇರುತ್ತೆ ಮತ್ತು ಡಬಲ್ ಕನ್ಫರ್ಮೇಷನ್ ಇದು. ಸೊ ಎಲ್ಲ ಟೈಮ್ ಅಷ್ಟೇ ಪ್ರೈಸ್ ಆ್ಯಕ್ಷನ್ ಕೂಡ ಯೂಸ್ ಮಾಡಿ. ಸಿಂಪಲಾಗಿ ಬ್ಲೈಂಡಾಗಿ ಯಾವುದನ್ನು ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಮಾರ್ಕೆಟು ಕಾಂಪ್ಲಿಕೇಟೆಡ್ ಇದೆ. ತುಂಬ ಈಸಿ ಅಂತ ಕಾಣಿಸುತ್ತೆ, ಆದರೆ ಈಸಿ ಅಲ್ಲ. ಸೊ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಸ್ಟ್ರಾಟಜಿ ಏನಿರುತ್ತೆ ಅದನ್ನು 100% ಫೋಕಸ್ ಮಾಡಿಕೊಂಡು ಸೊ ಟ್ರೇಡ್ ಮಾಡಬೇಕು. ಸೊ ಇಲ್ಲಿ ಯಾವಾಗ ಈ 20 ಡೇ ಮೂವಿಂಗ್ ಆ್ಯಾವ್ರೇಜ್ ಟ್ಯಾಪ್ ಆಗುತ್ತೆ, ತಿರ್ಗಿ ಅಪ್ಸೈಡ್ ಹೋಗುತ್ತೆ, ಆವಾಗ ನೀವು ಅಪ್ಸೈಡ್ ಮೊಮೆಂಟಮ್ಗೆ ಟ್ರೇಡ್ ತೊಗೋಬೇಕು. ಸೊ ಫಾರ್ ಎಕ್ಸಾಂಪಲ್ ಒಂದು ತೋರಿಸಿ ನೋಡಿ, 200 ಡೇ ಮೂವಿಂಗ್ ಆ್ಯಾವ್ರೇಜ್ ಮೇಲಿರಬೇಕು ಅಂತ. ಸೊ ಎರಡೂ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಆಗ್ತಿದೆ. ಸೊ ಇಲ್ಲೇನು ಮಾಡ್ತೀರಾ ನೀವು, ಮಾರ್ಕೆಟ್ ಇಲ್ಲಿ ಮೇಲೆ ಹೋದಾಗ ತಿರ್ಗಾ ಇದನ್ನು ಟ್ಯಾಪ್ ಮಾಡಿ ಟಚ್ ಮಾಡುತ್ತಲ್ಲ, ಸೊ ಇಲ್ಲಿ ನೀವು ಟ್ರೇಡ್ ತೊಗೊಳ್ತೀರಾ. ಸ್ಟಾಪ್ ಲಾಸ್ ತುಂಬ ಚಿಕ್ಕದಾಗಿ ಇಟ್ಕೊಳ್ತೀರ. ಏನು ನೀವು ಟಾರ್ಗೆಟ್ ಇಟ್ಕೊಂಡಿರ್ತೀರೋ, ಏನು ಸ್ಟಾಪ್ ಲಾಸ್ ಇಟ್ಕೊಂಡಿರ್ತೀರೋ ಅದು 2 ಟೈಮ್ಸ್ ಇಟ್ಕೊಂಡ್ರೆ ಮಾತ್ರ ನೀವು ಲಾಭ ಮಾಡೋಕ್ಕಾಗೋದು. ಬಿಕಾಸ್ 1:2 ಅಂದರೆ ನೀವು 7 ರೂಪೀಸ್ ನೀವು ರಿಸ್ಕ್ ಅಂತ ಇದ್ದರೆ ಆಲ್ಮೋಸ್ಟ್ 14 ರೂಪೀಸ್ 15 ರೂಪೀಸ್ ನೀವು ಲಾಭ ತೊಗೋಬೇಕು. ಸೊ ಈ ಥರ ಟ್ರೇಡ್ ಮಾಡಿದ್ರೆ ನಿಮಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಇರುತ್ತೆ, ನಿಮ್ಮ ಅಕ್ಯುರಸಿ ಕೂಡ ಜಾಸ್ತಿ ಇರುತ್ತೆ. ಸೊ ನೋಡಿ, ಈಸಿಯಾಗಿ ನೀವು ಇಲ್ಲಿ ಸ್ಟಾಪ್ ಲಾಸ್ ಸಕ್ಕ ಚಿಕ್ಕದಾಗೆ ಬರುತ್ತೆ, ನಿಮಗೇನು ದೊಡ್ಡದಾಗಿ ಏನು ಸ್ಟಾಪ್ ಲಾಸ್ ಇರೋಲ್ಲ. ಸೊ ಈ ಕ್ಯಾಂಡಲ್ ಹೈ ಕೆಳಗಡೆ ಸೆಟ್ ಮಾಡ್ಕೊಂಡ್ರೆ ಇಲ್ದ್ರೆ ಸ್ಟಾಪ್ ಲಾಸ್ ಇದು ಕೆಳಗಡೆ ಸೆಟ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಿಮ್ಮ ಟಾರ್ಗೆಟ್ನ ಈಸಿಯಾಗಿ ಅಚೀವ್ ಮಾಡ್ಬೋದು. ಸೊ ಇದೇ ಥರ ನೋಡಿ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇಲ್ಲೊಂದು ಟ್ರೇಡ್ ನೋಡೋಣ ನೋಡಿ. ಇಲ್ಲಿಂದ ತಿರ್ಗಾ ಮಾರ್ಕೆಟು, ಸೊ ಮಾರ್ಕೆಟ್ ಇಲ್ಲಿ ಟ್ಯಾಪ್ ಆಗಿ ತಿರ್ಗಿ ವಾಪಸ್ಸು ಅಪ್ ಟ್ರೆಂಡಲ್ಲಿ ಸೊ ಇಲ್ಲಿ ಟ್ಯಾಪ್ ಆಗಿದೆ. ಸೊ ಇಲ್ಲಿ ನೀವು ಎಂಟ್ರಿ ತೊಗೊಂಡ್ರೆ ಆಲ್ಮೋಸ್ಟು ಸೊ ಎಷ್ಟು ರಿಸ್ಕ್ ಇರುತ್ತೆ ನೋಡೋಣ ಬನ್ನಿ. ಸೊ ಇಲ್ಲಿ ನೀವು ಎಂಟ್ರಿ ತೊಗೊಂಡ್ರೆ ನಿಮ್ಮ ಸ್ಟಾಪ್ ಲಾಸು ಚಿಕ್ಕದಾಗೆ ಇರುತ್ತೆ. ಇಲ್ಲಿ ಆಲ್ಮೋಸ್ಟು 7 to 8 ಪಾಯಿಂಟ್ಸ್ ಹತ್ತಿರ ಇರುತ್ತೆ. ನಿಮ್ಮ ಟಾರ್ಗೆಟು ಇದು ಡಬಲ್ ಇರುತ್ತೆ ಅಷ್ಟೇ, 16 ರೂಪೀಸ್ ಇರುತ್ತೆ. ಇಲ್ಲಿ ನಿಮ್ಮ ಟಾರ್ಗೆಟ್ ಅಚೀವ್ ಆಗುತ್ತೆ. ಸೊ ಈ ಥರ ಟ್ಯಾಪ್ ಆಗಿದ ತಕ್ಷಣ ನೀವು ಎಂಟ್ರಿ ತೊಗೊಂಡ್ರೆ ಈ ಥರ ಪ್ರಾಫಿಟ್ಸ್ನ ನೋಡ್ಬೋದು. ಸೈಡ್ ವೇಸ್ ಕೂಡ ಹೋಗುತ್ತೆ ಮಾರ್ಕೆಟು. ಸೊ ಆ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಿ. ಸೊ ಇದು ಎಲ್ಲ ಕಂಪ್ಲೀಟ್ ಸೈಡ್ ವೇಸ್, ನಾನು ಹೇಳೋದಲ್ಲ ಫ್ಲ್ಯಾಟ್ ಮಾರ್ಕೆಟ್ ಅಂತ. ಸೊ ಈ ಥರ ಫ್ಲ್ಯಾಟ್ ಆಗಿತ್ತು ಅಂದರೆ ಟ್ರೇಡ್ ತೊಗೊಳಕ್ಕೆ ಹೋಗ್ಬಿಡಿ, ಯಾಕೆಂದರೆ ಯಾವಾಗಲೂ ಸೈಡ್ ವೇಸಲ್ಲಿ ನೀವು ಟ್ರೇಡ್ ಮಾಡಿದ್ರೆ ಪ್ರಾಫಿಟಬಲ್ ಆಗೋ ಚಾನ್ಸ್ ಇಲ್ಲ. ಸೊ ಈ ಎರಡು ಕಂಡೀಷನ್ಸು ಮೀಟ್ ಆಗಿ ಈ ಥರ ಟ್ರೇಡ್ ತೊಗೊಂಡ್ರೆ ಒಳ್ಳೆ ಲಾಭ ನೀವು ನೋಡ್ಬೋದು. ಸೊ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡೋಂತ ಮರಿಬೇಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈವ್ ಅಪ್ಡೇಟ್ಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ.